ರಶ್ಮಿಕಾ ಮಂದಣ್ಣ ಕೊಡಗಿನ ಟಾಪ್ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ. ಕೊಡಗಿನ ಬ್ಯೂಟಿ ರಶ್ಮಿಕಾ ಮಂದಣ್ಣ ಅಧಿಕವಾಗಿ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿದ್ದಾರೆ. ರಶ್ಮಿಕಾ ಮಂದಣ್ಣ ಕೊಡಗಿನ ಟಾಪ್ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ. ಎಷ್ಟು ಟ್ಯಾಕ್ಸ್ ಪೇ ಮಾಡ್ತಾರೆ ಗೊತ್ತಾ? ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಕೊಡಗಿನ ನಂಬರ್ 1 ಟ್ಯಾಕ್ಸ್ ಪೇಯರ್. ಚಿತ್ರರಂಗದಲ್ಲಿಯೇ ಕೋಟ್ಯಾಂತರ ರೂಪಾಯಿ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ. ಕೊಡಗಿನ ಮೂಲಕವೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ. ಇಂಡಸ್ಟ್ರಿಗೆ ಬಂದು 9 ವರ್ಷ ಆಗಿದೆ ರಶ್ಮಿಕಾ ಮಂದಣ್ಣ LLP ಹೆಸರಲ್ಲಿ ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ 4.69 ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದ 3ನೇ ಅವಧಿಯಲ್ಲೂ ಫಸ್ಟ್ ಇದ್ದಾರೆ. ಮಾರ್ಚ್ ತಿಂಗಳವರೆಗಿನ 4ನೇ ತ್ರೈಮಾಸಿಕ ತೆರಿಗೆ ಬಾಕಿ ಇದೆ. ಇನ್ನು ಕೊಡಗಿನ ವಿರಾಜಪೇಟೆ ನಿವಾಸಿ ರಶ್ಮಿಕಾ ಮಂದಣ್ಣ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ನಲ್ಲಿ ರಶ್ಮಿಕಾ ಮಿಂಚ್ತಾ ಇದ್ದಾರೆ. ಉತ್ತಮವಾದಂತಹ ಅವಕಾಶಗಳು ಸಿಗ್ತಾ ಇದೆ. ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ. ಟಾಲಿವುಡ್ಗೆ ಕಾಲಿಟ್ಟು ಅದೃಷ್ಟವನ್ನ ಬದಲಿಸಿಕೊಂಡಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಕೊಡಗಿನ ಬ್ಯೂಟಿ ಟಾಪ್ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದ 3ನೇ ಅವಧಿಯಲ್ಲೂ ಕೂಡ ಇವರೇ ಫಸ್ಟ್. ಮಾರ್ಚ್ ತಿಂಗಳವರೆಗಿನ 4ನೇ ತ್ರೈಮಾಸಿಕ ತೆರಿಗೆ ಮಾತ್ರ ಬಾಕಿ ಉಳಿದಿದೆ. ಇನ್ನು ಕೊಡಗಿನ ವಿರಾಜಪೇಟೆ ನಿವಾಸಿಯಾಗಿದ್ದಾರೆ ರಶ್ಮಿಕಾ ಮಂದಣ್ಣ. ಮೂಲತಃ ಕೊಡಗಿನವರವರು. ಇನ್ನು ಬಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಜೊತೆಗೆ ಕಾಲಿವುಡ್ನಲ್ಲೂ ಕೂಡ ರಶ್ಮಿಕಾ ಮಂದಣ್ಣಗೆ ಉತ್ತಮವಾದಂತಹ ಅವಕಾಶಗಳು ಸಿಗ್ತಾ ಇದೆ. ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಅವರು ಇಂಡಸ್ಟ್ರಿಗೆ ಬಂದು 9 ವರ್ಷ ಆಗಿದೆ. 9 ವರ್ಷದಿಂದಲೂ ಕೂಡ ಅವರು ಹಿಂದೆ ತಿರುಗಿ ನೋಡಿದಂತಹ ಸನ್ನಿವೇಶಗಳೇ ಇಲ್ಲ. ಯಾಕೆಂತಂದ್ರೆ ಅವರು ಮಾಡಿದಂತಹ ಎಲ್ಲಾ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಸಿನಿಮಾ ಅಂತ ಅನಿಸ್ಕೊಳ್ತಾ ಇದೆ. ಉತ್ತಮವಾದಂತಹ ಅವಕಾಶಗಳು ಸಿಗ್ತಾ ಇದೆ. ಕೇವಲ ನಮ್ಮ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ನಿಂದ ಅವರು ಬಹಳ ಹೆಸರನ್ನ ಗಳಿಸಿದ್ರು. ಅದಾದ ನಂತರ ಟಾಲಿವುಡ್ ಆಗಿರ್ಬೋದು, ಬಾಲಿವುಡ್, ಕಾಲಿವುಡ್ ಎಲ್ಲಾ ಕಡೆಯೂ ಕೂಡ ತಮ್ಮ ನಟನೆಯ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಸಂಪಾದನೆ ಮಾಡಿಕೊಂಡಿದ್ದಾರೆ. ಅಭಿಮಾನಿಗಳ ಜೊತೆಗೆ ಸಾಕಷ್ಟು ಉತ್ತಮವಾದಂತಹ ಆಫರ್ಗಳು ಕೂಡ ಬರ್ತಾ ಇದೆ, ಸಿನಿಮಾ ಆಫರ್ಗಳು. ಹಾಗಾಗಿ ಅಧಿಕವಾಗಿ ಟ್ಯಾಕ್ಸ್ ಪೇಯರ್ ಕೊಡಗಿನಲ್ಲಿ ಯಾರು ಅಂತ ಅಂದ್ರೆ ರಶ್ಮಿಕಾ ಮಂದಣ್ಣ ಹೆಸರನ್ನ ಹೇಳಬಹುದು. ಅಷ್ಟರ ಮಟ್ಟಿಗೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ. ಸರ್ಕಾರಕ್ಕೆ 4.69 ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸದ್ಯಕ್ಕೆ ಕೊಡಗಿನ ಬ್ಯೂಟಿ ರಶ್ಮಿಕಾ ಮಂದಣ್ಣ ಅಧಿಕವಾಗಿ ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಒಂದು ಸಾಕಷ್ಟು ಸಿನಿಮಾಗಳಲ್ಲಿ ಅವರಿಗೆ ಆಫರ್ಗಳು ಕೂಡ ಬರ್ತಾ ಇರೋದ್ರಿಂದ ಅಧಿಕವಾಗಿ ನಂಬರ್ 1 ಪ್ಲೇಸ್ ನಲ್ಲಿ ಕೂಡ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಏನು ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಕೊಡಗಿನ ಬ್ಯೂಟಿ ಸದ್ಯ ಈಗ ನ್ಯಾಷನಲ್ ಕ್ರಶ್ ಅನಿಸಿಕೊಂಡಿರ್ತಕ್ಕಂತಹ ರಶ್ಮಿಕಾ ಮಂದಣ್ಣ ಏನು ಕೊಡಗಿನ ವಿರಾಜಪೇಟೆ ಮೂಲದವರು. ಇವರು ಈಗ ಕೊಡಗು ಜಿಲ್ಲೆಯ ಅತ್ಯಧಿಕ ಟ್ಯಾಕ್ಸ್ ಪೇಯರ್ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿರ್ತಕ್ಕಂತಹದ್ದು. ಏನು ಕೊಡಗು ಜಿಲ್ಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಈ ಒಂದು ಮಾಹಿತಿಯನ್ನ ಬಹಿರಂಗಪಡಿಸಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಬರೋಬ್ಬರಿ 4.69 ರೂಪಾಯಿ ತೆರಿಗೆಯನ್ನ ಇವರು ಆದಾಯ ತೆರಿಗೆಯನ್ನ ಕಟ್ಟಿರ್ತಕ್ಕಂಥದ್ದು. ಪ್ರಸಕ್ತ ವರ್ಷದ 3 ಅವಧಿಯಲ್ಲೂ ಕೂಡ ರಶ್ಮಿಕಾರವರೇ ಕೊಡಗು ಜಿಲ್ಲೆಯ ಅತ್ಯಧಿಕ ಟ್ಯಾಕ್ಸ್ ಪೇಯರ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಸದ್ಯ ಕನ್ನಡದ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಕೂಡ ಅನಂತರದಲ್ಲಿ ತಮಿಳು, ತೆಲುಗು ಹಾಗೂ ಸದ್ಯ ಬಾಲಿವುಡ್ ನಲ್ಲೂ ಕೂಡ ಸಾಕಷ್ಟು ಬೇಡಿಕೆಯಲ್ಲಿ ಇರುವಂತಹ ನಟಿ ಅಂತ ಹೇಳಿದ್ರೆ ಅದು ರಶ್ಮಿಕಾ ಮಂದಣ್ಣ. ಏನು ಚಿತ್ರರಂಗಕ್ಕೆ ಬಂದಂತಹ ಸಂದರ್ಭದಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ನ್ಯಾಷನಲ್ ಕ್ರಶ್ ಅನ್ನುವಂತಹ ಹೆಸರನ್ನ ಹಾಗೆ ಉಳಿಸ್ಕೊಂಡಿರ್ತಕ್ಕಂಥ ರಶ್ಮಿಕಾ ಮಂದಣ್ಣ ಇನ್ನು ಕೂಡ ಬಹು ಬೇಡಿಕೆಯ ನಾಯಕ ನಟಿಯರಲ್ಲಿ ಒಬ್ಬರಾಗಿರ್ತಕ್ಕಂತಹದ್ದು. ಇನ್ನು ಅವರು ತಮ್ಮ ಮೂಲತಃ ಏನು ಕೊಡಗಿನ ಮೂಲಕವೇ ಟ್ಯಾಕ್ಸ್ ಪೇ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ವಿಶೇಷ. ಯಾಕಂದ್ರೆ ಈಗ ಎಲ್ಲವೂ ಕೂಡ ಅವರು ಮುಂಬೈಯಲ್ಲಿ ಕೂಡ ಅವರು ವಾಸ್ತವ್ಯವನ್ನ ಹೂಡಿರ್ತಕ್ಕಂಥದ್ದು. ಒಂದರಲ್ಲಿ ವಾಸ್ತವ್ಯವನ್ನ ಹೂಡಿದ್ರು ಕೂಡ ತನ್ನ ಮೂಲದ ಕೊಡಗುನ ವಿರಾಜಪೇಟೆಯಿಂದಲೇ ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ವಿಶೇಷ ಆಗಿರ್ತಕ್ಕಂಥದ್ದು. ಸದ್ಯ ಈ ವರ್ಷದ 3 ಅವಧಿಯಲ್ಲೂ ಕೂಡ ಟ್ಯಾಕ್ಸ್ ಪೇಯರ್ ನ ಮಾಡಿರ್ತಕ್ಕಂತಹ ರಶ್ಮಿಕಾ ಅವರೇ ಕೊಡಗಿನ ನಂಬರ್ 1 ಟ್ಯಾಕ್ಸ್ ಪೇಯರ್ ಆಗಿ ಈಗ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಸಾಹಿತ್ಯ. ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.